ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. 120ನೆಯ ಕೀರ್ತನೆಯ 1ನೇ ವಾಕ್ಯ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಈ ಒಂದು ವಾಕ್ಯವನ್ನು ಓದುವಾಗಲೇ ತುಂಬ ಸಂತೋಷ ಹೊಂದುವಂತಹ ಒಂದು ವಾಕ್ಯ ಇದಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ಇಕ್ಕಟ್ಟಿನಲ್ಲಿ ಇರುವಾಗ ಜನರು ನಮ್ಮೊಟ್ಟಿಗೆ ಇರುವಂಥದ್ದು ತುಂಬ ವಿರಳವಾಗಿ ಇರುವಂಥ ಒಂದು ಕಾರ್ಯವಾಗಿದೆ. ಆದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅನೇಕ ದೇವ ಮನುಷ್ಯರು, ಅನೇಕ ದೇವರ ಮಕ್ಕಳು ತಮ್ಮ ಅನುಭವವನ್ನು ಹೇಳಿಕೊಳ್ತಿದ್ದಾರೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು ಎಂಬುದಾಗಿ ಕೀರ್ತನೆಯ ಭಾಗದಲ್ಲಿ ಅನೇಕ ಸ್ಥಳಗಳಲ್ಲಿ ಕೀರ್ತನೆಗಾರನು ಈ ಒಂದು ವಾಕ್ಯವನ್ನು ವಾಗ್ದಾನವಾಗಿ, ಅನೇಕ ಸ್ಥಳಗಳಲ್ಲಿ ಕೀರ್ತನೆಗಾರನು ಈ ಒಂದು ವಾಕ್ಯವನ್ನು ಅನುಭವದಿಂದ ಹೇಳುವಂಥವನಾಗಿದ್ದಾನೆ. ಈ ದಿನದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವೆಲ್ಲರೂ ಇರಬಹುದು. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಾ ಎನ್ನುವಂತಹ ಸಂದೇಹವು ನಿಮಗಿರಬಹುದು. ಆದರೆ ಭರವಸೆಯನ್ನು ನೀವು ಬಿಟ್ಟು ಕೊಡಬೇಡ್ರಿ. ನಿಮಗೊಂದು ಸಂತೋಷದ ಒಂದು ಸುದ್ದಿ ಏನೆಂದರೆ, ನಿಮ್ಮನ್ನು ಬಿಡಿಸುವುದಕ್ಕಾಗಿ ದೇವರಿದ್ದಾರೆ. ಇಕ್ಕಟ್ಟಿನಲ್ಲಿರುವಂಥ ಸಮಯದಲ್ಲಿ ಬಿಡಿಸುವುದಕ್ಕಾಗಿ ದೇವರಿದ್ದಾರೆ. ಆ ದೇವರನ್ನು ನಾವು ಮರೆ ಹೋಗುವಾಗ ಖಂಡಿತವಾಗಿಯೂ ನಮಗೆ ಆತನು ಬಿಡುಗಡೆಯನ್ನು ಮಾಡಿ ನಮ್ಮ ಸಂಕಷ್ಟಗಳಿಂದ, ನಾವು ಇರುವಂಥ ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಬಿಡಿಸಿ ನಮ್ಮನ್ನು ಸಮಾಧಾನದಿಂದ ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣವಾ? ಸ್ತೋತ್ರ ಕರ್ತನೆ, ಅಪ್ಪ, ಕೀರ್ತನೆಗಾರನು ಸ್ವಾಮಿ ತನ್ನ ಅನುಭವದಿಂದ ಹೇಳುವಂತಹ ಮಾತಿನ ಪ್ರಕಾರವಾಗಿಯೇ ಕರ್ತನೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರು ಯಾವುದೇ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿರಬಹುದು ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದಂತಹ ಕಾರ್ಯ ಯಾವುದೂ ಇಲ್ಲ ಕರ್ತನೆ. ಅಪ್ಪ, ಈ ಜನರೆಲ್ಲರನ್ನ ಕರ್ತನೆ ಅಪ್ಪ, ನೀನು ಬಿಡಿಸಲು ಶಕ್ತನಾಗಿದ್ದೀಯಾ. ಆ ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಅವರನ್ನು ಬಿಡುಗಡೆ ಮಾಡಲು ನೀನೊಬ್ಬನೇ ಶಕ್ತನಾಗಿದ್ದೀಯ ಸ್ವಾಮಿ. ಈ ದಿನದಲ್ಲಿ ನನ್ನೊಟ್ಟಿಗೆ ಸೇರಿ ಯಾರೆಲ್ಲ ಕರ್ತನೆ ತಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಆ ಎಲ್ಲ ಪ್ರಾರ್ಥನೆಗಳಿಗೆ ನೀವು ಉತ್ತರವನ್ನು ಕೊಟ್ಟು ಆಶೀರ್ವದಿಸಿ ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಅವರನ್ನು ಬಿಡಿಸಿ ನಿನ್ನ ನಾಮ ಅವರ ಮೂಲಕವಾಗಿ ಮಹಿಮೆಗೊಳಿಸಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.